ಬೆಂಗಳೂರಿನ ಐಟಿ ಕಚೇರಿ ಮುಂದೆ ದೋಸ್ತಿಗಳು ಪ್ರತಿಭಟನೆಯನ್ನ ನಡೆಸುತ್ತಾರೆ. ಐಟಿ ದಾಳಿ ಕೇಂದ್ರದ ಹುನ್ನಾರ ಎಂದು ಕೈತೆನೆ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಐಟಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ದೋಸ್ತಿ ಸಚಿವರು, ಶಾಸಕರು, ಕಾರ್ಯಕರ್ತರು, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಗೆ ನಿರ್ಧಾರ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡಲಾಗಿದೆ. ಬೆಂಗಳೂರಿನ ಐಟಿ ಕಚೇರಿ ಮುಂದೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂಡ್ಯದಲ್ಲಿ ನಿನ್ನೆ ಏನು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮನೆ ಮೇಲೆ ಐಟಿ ದಾಳಿ ನಡೆಯಲಿದೆ ಅಂತ ಸುಳಿವು ಏನು ಕೊಟ್ಟಿದ್ರು. ಅಲ್ಲದೆ ಮಾಧ್ಯಮಗಳ ಮುಂದೆ ಕೂಡ ಅವರು ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಏನು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸತತ 8 ಗಂಟೆಗಳಿಂದ ದೋಸ್ತಿಗಳನ್ನ ಟಾರ್ಗೆಟ್ ಮಾಡಿ ಐಟಿ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನ ಖಂಡಿಸಿ ಈಗ ದೋಸ್ತಿ ನಾಯಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬೆಂಗಳೂರಿನ ಐಟಿ ಕಚೇರಿ ಮುಂದೆ ದೋಸ್ತಿಗಳು ಪ್ರತಿಭಟನೆಯನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜು ಪಡ್ಕೋಣೆ. ಈಗಾಗಲೇ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ ಪ್ರತಿಭಟನೆಯನ್ನ ನಡೆಸಲಿಕ್ಕೆ. ದತ್ತರಾಜು, ಎಷ್ಟೊತ್ತಿಗೆ ಶುರು ಆಗಬಹುದು ಪ್ರೊಟೆಸ್ಟ್ ನಲ್ಲಿ, ಯಾರೆಲ್ಲ ಭಾಗಿಯಾಗ್ತಾರೆ ಅಂತ? ಜೆಡಿಎಸ್ ಕಾರ್ಯಕರ್ತರು ಹಾಗೆ ಮುಖಂಡರ ನೇತೃತ್ವದಲ್ಲಿ ಒಂದು ಏನು ಧರಣಿ ಇಲ್ಲೇ ಕೂರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. 2 ಗಂಟೆಗೆ ಈ ಒಂದು ಧರಣಿಯನ್ನ ಕೂರುವಂತಹ ಸಾಧ್ಯತೆಗಳಿದ್ವು ಅಂತ ಹೇಳಿದ್ರು. ಆದರೆ ಈಗ ಈ ತನಕನೂ ಕೂಡ ಯಾವುದೇ ಒಬ್ಬ ಮುಖಂಡನಾಗ್ಲಿ, ಇಲ್ಲ ಕಾಂಗ್ರೆಸ್ ಮುಖಂಡನಾಗ್ಲಿ, ಜೆಡಿಎಸ್ ಮುಖಂಡರಾಗ್ಲಿ ಈ ಒಂದು ಭಾಗಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಇಲ್ಲಿನ ವಾತಾವರಣ ಅದೇ ರೀತಿ ಇದೆ. ಒಂದು 200ಕ್ಕೂ ಹೆಚ್ಚು ಪೊಲೀಸ್ನವರು ಈ ಒಂದು ಭಾಗದಲ್ಲಿ ಏನು ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಏನಾದ್ರು ಸಮಸ್ಯೆಗಳಾಗಬಹುದು ಅಥವಾ ಇಲ್ಲಿ ಮಾರಾಮಾರಿಯೂ ಕೂಡ ನಡೀಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಭಾಗದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ದಾಳಿ ಪೂರ್ವ ನಿಯೋಜಿತವಾಗಿದೆ ಅಂತ ಹೇಳಿ ಈಗ ಆರೋಪವು ಕೇಳಿ ಬರ್ತಾ ಇದೆ. ಇಲ್ಲಿ ಮೈತ್ರಿ ಸರ್ಕಾರದಲ್ಲಿ ಒಡಕನ್ನ ಮೂಡಿಸುವಂತಹ ನಿಟ್ಟಿನಲ್ಲೂ ಕೆಲಸ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಮುಖಂಡರು ಕೂಡ ಆರೋಪವನ್ನ ಬೆನ್ನದ ಬೆನ್ನಿಗೆ ಮಾಡ್ತಾನೆ ಇದ್ದಾರೆ. ಆದರೆ ಇಲ್ಲಿ ನೋಡ್ತಕ್ಕಂತಹ ವಿಚಾರಕ್ಕೆ ಈ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಈಗಾಗಲೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹೊರ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಾಯಕರಾಗಿರಬಹುದು, ರಾಜಕೀಯ ಪ್ರತಿನಿಧಿಗಳಿರಬಹುದು, ಅವರ ಮನೆ ಮೇಲೆ ಕಚೇರಿ ಮೇಲೆ ನಾವು ನೇರವಾಗಿ ದಾಳಿಯನ್ನ ಮಾಡಿಲ್ಲ. ಇಲ್ಲಿ ಕೆಲವು ಕಾಂಟ್ರಾಕ್ಟರ್ಗಳು ಅಂದ್ರೆ ಗುತ್ತಿಗೆದಾರರು ಮತ್ತೆ ಉದ್ಯಮಿಗಳೇನಿರ್ತಾರೆ ಅವರ ಮನೆ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿರೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಯಾವುದೇ ರೀತಿಯ ದುರುದ್ದೇಶದಿಂದ ಈ ರೀತಿಯಾಗಿ ದಾಳಿಯನ್ನ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೊದಲದೇ ಸಿಆರ್ಪಿಎಫ್ ಯೋಧರನ್ನ ದಾಳಿ ವೇಳೆ ಬಳಸಿಕೊಂಡಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮತ್ತೆ ಈಗ ಪ್ರೆಸ್ ನೋಟ್ನಲ್ಲೂ ಕೂಡ ಹಾಕಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ದಾಳಿ ಪೂರ್ವ ನಿಯೋಜಿತವಾಗಿ ಮತ್ತೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ನೀಡಿರ್ತಕ್ಕಂತಹ ಬಾಪ್ತಿದಾರರು ಏನಿರ್ತಾರೆ ಅವರ ಒಂದು ನೀಡಿರ್ತಕ್ಕಂತಹ ಸರಿಯಾದ ಮಾಹಿತಿಯ ಮೇರೆಗೆ ಈ ಒಂದು ದಾಳಿ ನಡೆದಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥ ವಿಚಾರ. ಮತ್ತೆ ಇಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯದ ಬಿಜೆಪಿ ಇರಬಹುದು, ಯಾವುದೇ ರೀತಿಯಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಂದ್ರೆ ಇಲ್ಲಿ ಏನೇ ಆದ್ರೂ ಕೂಡ ರಾಜಕೀಯ ಉದ್ದೇಶಕ್ಕೆ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಐಟಿ ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ತನಿಖಾ ಸಂಸ್ಥೆಗಳನ್ನ ನೇರವಾಗಿ ಈ ರೀತಿಯಾಗಿ ಬಳಸ್ಕೊಂತಾ ಇದ್ದಾರೆ ಅನ್ನೋ ಒಂದು ವಿಚಾರವೂ ಕೂಡ ಈಗಾಗಲೇ ಆರೋಪವನ್ನು ಕೂಡ ಈಗ ಏನು ಮೈತ್ರಿ ಸರ್ಕಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಕೂಡ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆ. ಇಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದಾಗಲೂ ಕೂಡ ಇಂತಿಷ್ಟು ಸರ್ಕಾರಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಸರಿಯಾದ ಸಮಯದಲ್ಲಿ ಪಾವತಿ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ದಾಳಿಯನ್ನು ನಡೆಸಿ ಇಲ್ಲಿ ಎಷ್ಟು ಚರಾಸ್ತಿಗಳಿದ್ದಾವೆ, ಎಷ್ಟು ಸ್ಥಿರಾಸ್ತಿಗಳಿದ್ದಾವೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಅದರಲ್ಲಿ ಅಕ್ರಮ ಆಸ್ತಿಗಳೆಷ್ಟು ಮತ್ತೆ ಉಳಿದಿರ್ತಕ್ಕಂಥ ಇವರ ಸಂಪಾದನೆಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಆಸ್ತಿಗಳಿದಾವ ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಮಾಡಬೇಕಾಗತ್ತೆ. ಇಲ್ಲಿ ಆರೋಪಿಯಾದವನು ಅಪರಾಧಿ ಆಗಲ್ಲ, ಅಪರಾಧಿಯಾದವನು ಆ ನಂತರದಲ್ಲಿ ಅದು ಅನುಭವಿಸಲೇಬೇಕಾಗತ್ತೆ. ಆದರೆ ಇದಕ್ಕೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೂಡ ನೀಡದೇನೆ ಏನು ನೇರವಾಗಿ ದಾಳಿಯನ್ನು ಮಾಡೋದಕ್ಕೆ ಬರಲ್ಲ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅರಿತ ನಂತರದಲ್ಲೇ 1 ವಾರದ ಒಂದು ಸರ್ಕ್ಯುಲೇಷನ್ ನಲ್ಲೇ ಎಷ್ಟೆಷ್ಟು ಇರಬಹುದು, ಎಲ್ಲೆಲ್ಲಿ ಪ್ರಾಪರ್ಟಿ
ಸೆಲೆಬ್ರಿಟಿಗಳಿರ್ಬೋದು, ರಾಜಕೀಯ ಮುಖಂಡರಿಗೂ ಕೂಡ ಮತ್ತೆ ಗುತ್ತಿಗೆದಾರರ ನಡುವೆ ಇರತಕ್ಕಂತಹ ಸಂಬಂಧಗಳೇನು ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಆ ಕ್ಯಾಲ್ಕುಲೇಟ್ ಆದಂತ ನಂತರದಲ್ಲಿ ಯಾರ್ಯಾರ ಮನೆಗೆ ಎಷ್ಟೆಷ್ಟು ಅಧಿಕಾರಿಗಳು ಹೋಗಬೇಕು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಅದೇ ರೀತಿಯಾಗಿ ಮಂಡ್ಯ, ಹಾಸನ, ತುಮಕೂರು ಹಾಗೆ ಶಿವಮೊಗ್ಗ ಈ ಭಾಗದಲ್ಲೂ ಕೂಡ ದಾಳಿ ನಡೆದಿದ್ದಾವೆ. ಆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸದ್ಯದಲ್ಲೇ ಎಷ್ಟು ಅಕ್ರಮ ಆಸ್ತಿಗಳಿದ್ದಾವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಲಿದೆ ಐಟಿ ಅಧಿಕಾರಿಗಳು. ಮತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ದಾಳಿ ಮಾಡಿದ್ದೇ ಹೌದಾದ್ರೆ ಈ ಒಂದು ಭಾಗದಲ್ಲಿ ಗುತ್ತಿಗೆದಾರರನ್ನ ಅಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಇಲ್ಲಿ ಗುತ್ತಿಗೆಯನ್ನ ಪಡೆಯುವುದಕ್ಕೆ ಮುಂಚೆ ಅದಕ್ಕೆ ಟೆಂಡರ್ಗಳನ್ನ ಕರಿಬೇಕಾಗುತ್ತೆ. ಟೆಂಡರ್ಗಳನ್ನ ಪಡೆದ ನಂತರದಲ್ಲಿ ಗುತ್ತಿಗೆಯನ್ನ ಯಾವುದೇ ಕಾಮಗಾರಿಯನ್ನು ಕೂಡ ಪಡಿಬೇಕಾಗುತ್ತೆ. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅಮೌಂಟ್ ಕೂಡ ಅವರು ಏನು ರಾಜಕಾರಣಿಗಳ ಬೊಕ್ಕಸಕ್ಕೆ ಬಂದು ಬೀಳುತ್ತೆ. ಆ ಅಮೌಂಟ್ಗಳ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಕಮಿಷನ್ ಬೇಸ್ ಇರತಕ್ಕಂತಹ ಆ ದುಡ್ಡಿನ ಬಗ್ಗೆ ನಿಗಾ ಇಡುವಂತಹ ನಿಟ್ಟಿನಲ್ಲೂ ಕೂಡ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದಕ್ಕಾಗಿ ಇವತ್ತು ಈ ಒಂದು ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ಉದ್ದೇಶಗಳಿಲ್ಲ ಅಂತ ಹೇಳಿ ಐಟಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ನಮ್ರತಾ. ಓಕೆ ದತ್ತರಾಜು, ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಐಟಿ ಇಲಾಖೆ ಯಾವ ರೀತಿ ಸ್ಪಷ್ಟನೆ ಕೊಡ್ತು ಅನ್ನುವಂತಹ ಮಾಹಿತಿನ ಕೊಟ್ರಿ. ಈಗ ದೋಸ್ತಿ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ಪ್ರೊಟೆಸ್ಟ್ಗೆ ಅಲ್ಲಿ ಸಜ್ಜಾಗ್ತಾ ಇದ್ದಾರೆ. ಸೊ ಆ ಒಂದು ಪ್ರೊಟೆಸ್ಟ್ ಎಷ್ಟು ಗಂಟೆಗೆ ಶುರು ಆಗಬಹುದು, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಬರಬಹುದು ಅಂತ? ಸದ್ಯಕ್ಕೆ ಟಿವಿ5ಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ದಿನೇಶ್ ಗುಂಡೂರಾವ್ ಅವರು, KJ ಜಾರ್ಜ್ ಅವರು ಮತ್ತೆ ಇದೇ ರೀತಿಯಾಗಿ ಕುಮಾರಸ್ವಾಮಿ, ರೇವಣ್ಣ, ಎಚ್.ಡಿ. ದೇವೇಗೌಡ ಅವರು ಕೂಡ ಈ ಒಂದು ಭಾಗಕ್ಕೆ ಬಂದು ಧರಣಿಯನ್ನ, ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಮತ್ತು ಅದಲ್ಲದೆ 500ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಕೂಡ ಈ ಒಂದು ಭಾಗಕ್ಕೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಏನು ರಾಜ್ಯದ ಪ್ರಮುಖ ನಾಯಕರು, ರಾಜಕೀಯ ಮುಖಂಡರು ಏನಿದ್ದಾರೆ ಅವರು ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿ ಕೇಂದ್ರದಿಂದ ಬರುವಂತಹ ವ್ಯಕ್ತಿಗಳು, ಇಲ್ಲಿ ಮಹಾಗಠಬಂಧನ್ಗೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಕ್ಕಂತಹ ಏನು ರಾಜಕೀಯ ಪಕ್ಷಗಳೇನಿರ್ತವೆ ಮತ್ತೆ ಸ್ಥಳೀಯ ಪಾರ್ಟಿಗಳೇನಿದ್ದಾವೆ ಅವು ಅದರ ಮುಖಂಡರು ನಾಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ಬರೋದು ಡೌಟೇ ಅಂತ ಕಾಣಿಸುತ್ತೆ. ಯಾಕಂದ್ರೆ ಓಕೆ, ಧನ್ಯವಾದ ದತ್ತರಾಜು ತಮ್ಮೆಲ್ಲ ಮಾಹಿತಿಗೆ.